ಸರ್ ಒಂದು ವಿಷಯ ಏನು ಗೊತ್ತಾ ಸರ್, ಇದು ಚೇಂಬರ್ ಒಂದೇ ತೀರ್ಮಾನ ತಗೊಂಡ್ರೆ ಆಗೋ ಕೆಲಸ ಅಲ್ಲ ಸರ್. ಸರ್ ನಾವು ಯಾವ ಥರ ಅವ್ರ ಹೆಲ್ಪ್ ಕೇಳಿದ್ರು ನಾವು ಕೊಡೋದಕ್ಕೆ ರೆಡಿ ಇದೀವಿ ಸರ್. ಯಾಕಂದರೆ ಇವನ್ನು ಕಾವೇರಿ ವಿಚಾರದಲ್ಲಿರ್ಬೋದು, ಬೇರೆ ಇನ್ಯಾವುದೇ ವಿಚಾರದಲ್ಲಿರ್ಬೋದು ಸರ್, ಎಂಟೈರ್ ಚಿತ್ರರಂಗ ರಸ್ತೆಗೆ ಇಳಿದು ಪ್ರತಿಭಟನೆ ಮಾಡಿದ್ದೀವಿ, ಹೋರಾಟ ಮಾಡಿದ್ದೀವಿ. ಅಂಥದ್ರಲ್ಲಿ ಇವತ್ತು ಪ್ರೊಡ್ಯೂಸರ್ನ ಉಳಿಸೋದಕ್ಕೆ, ಕಲಾವಿದರನ್ನ ಉಳಿಸೋದಕ್ಕೆ, ನಮ್ಮ ಕನ್ನಡ ಸಿನಿಮಾ ರಂಗನ ಉಳಿಸ್ಕೊಳ್ಳೋದಕ್ಕೆ ನಾವು ಬರಲ್ಲ ಅಂತೀವಿ ಸರ್. ಎನಿ ಟೈಮ್ ಎಲ್ಲರೂ ರೆಡಿ ಇದ್ದಾರೆ ಸರ್. ಬಟ್ ಒಂದು ಕೂಗು ಬೇಕು ಸರ್. ಹೌದು ಅದನ್ನೇ ಸರ್ ನಾನು ಹೇಳಿದ, ಈಗ ಅಧಿಕಾರ ಇರೋದೀಗ ಸರ್ಕಾರಕ್ಕೆ. ಸರ್ಕಾರ ಒಂದು ಹೆಜ್ಜೆ ಮುಂದೆ ಇಡಬೇಕು ಸರ್. ಬನ್ನಿ ನಮ್ಮ ಸಿನಿಮಾ ರಂಗ ನಾವು ಎಲ್ಲರೂ ಒಟ್ಟಿಗೆ ಬನ್ನಿ ಅಂತ ಕರೀತು ಅಂದರೆ ನಾವು ಎಲ್ಲರೂ ರೆಡಿ ಇರ್ತೀವಿ ಸರ್. ಇಲ್ಲಾಂದರೆ ನಾವು ಏನೇ ಮನವಿ ಪತ್ರ ಇಟ್ಕೊಂಡ್ರು, ಏನೇ ಮಾಡಿದ್ರು, ಏನೇ ಇದ್ರೂ ಕೊನೆಗೆ ನಮಗೆ ಸರ್ಕಾರದಿಂದ ನಮಗೆ ಸಪೋರ್ಟ್ ಸಿಗಲಿಲ್ಲ ಅಂದರೆ ಅಲ್ಟಿಮೇಟಾಗಿ ನಾವೇನೋ ಮಾಡೋದಕ್ಕಾಗಿ ಅದು ಭರವಸೆ ಆಗ ಅಷ್ಟೇ ಉಳಿದೆ, ಅದನ್ನು ಕಾರ್ಯರೂಪಕ್ಕೆ ತರಬೇಕು. ಅದರಲ್ಲಿ ನಮಗೆ ಇದೊಂದು ಗ್ಯಾರಂಟಿ ಒಂದು ಮಾಡಿಕೊಟ್ಬಿಟ್ರೆ ಕನ್ನಡ ಚಿತ್ರರಂಗ ಸದಾ ಚಿರಋಣಿ ಆಗಿರ್ತೀವಿ ಸರ್ ಸರ್ಕಾರಕ್ಕೆ. ಅದನ್ನ ಮಾಡಬೇಕು. ಖಂಡಿತ ಸರ್, ಖಂಡಿತ ಸರ್. ಅದಕ್ಕೆ ನಾನು ಹೇಳ್ತಾ ಇರೋದು, ಮಾಧ್ಯಮದಲ್ಲೂ ನಾವು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇರೋದು ಯಾಕೆ ಅಂದರೆ, ಈಗ ನಾವು ಮಾತಾಡಿದ್ರೆ ಬರೀ ಒಂದು ಕೂಗಾಗುತ್ತೆ. ಸೊ ನೀವು ಅದನ್ನ ತಲುಪಿಸೋ ರೀತಿನೇ ಬೇರೆ. ಪ್ರತಿಯೊಂದು ಮನೆಗೆ, ಪ್ರತಿಯೊಂದು ಮನಸ್ಸಿಗೂ ಸಹ ಬಹಳ ಕನೆಕ್ಟಿವ್ ಆಗಿ ತಲುಪಿಸ್ತೀರ ನೀವು, ಬ್ರಿಡ್ಜ್ ಥರ. ಸೊ ಹಾಗಾಗಿ ನಿಮ್ಮಲ್ಲಿ ನಾನು ರಿಕ್ವೆಸ್ಟ್ ಮಾಡ್ತಾ ಇರೋದು, ಇದೊಂದು ವಿಷಯನ ತುಂಬ ಸೀರಿಯಸ್ ಆಗಿ ತಗೊಂಡು ಒಂದು ಹೋರಾಟ ಮಾಡೋಣ ನಾವೆಲ್ಲರೂ ಸಹ. ಆ್ಯಂಡ್ ಸಿನಿಮಾ ಬಗ್ಗೆ 12ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬನ್ನಿ, ಸಿನಿಮಾ ನೋಡಿ. ಇಂಥ ಒಂದು ಕಂಟೆಂಟ್ ಇರೋ ಸಿನಿಮಾಗಳಿಗೆ ಬೆಂಬಲವನ್ನು ಕೊಡಿ ಅಂತ ಈ ಮುಖಾಂತರವಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬೇರೆ ಎಲ್ರಿಗೂ ಅವರು ವಿಚಾರ ಅವ್ರು ಮಾತಾಡಿದ್ದಾರೆ. ಆ್ಯಂಡ್ ಅರವಿಂದ್ ಸರ್, ಸೋ ಸಾರಿ, ತುಂಬ ಎಮೋಷನಲ್ ಆದ್ರಿ. ನನ್ನ ಅದ್ಭುತವಾದಂಥ ಗೆಳೆಯ. ಇವತ್ತು ನನ್ನ ಹತ್ರ ಏನು ಫೋನ್ ನಂಬರ್ ಇದೆ, ಆ ಫೋನ್ ನಂಬರ್, ಆ ಸಿಮ್ ಕಾರ್ಡ್ ಕೊಡಿಸಿದ್ದವ್ರೆ ಬಹಳಷ್ಟು ವರ್ಷಗಳ ಹಿಂದೆ. ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ನಮ್ಮ ಫ್ರೆಂಡ್ಶಿಪ್ಪು. ಜೊತೆಗಾರದಲ್ಲಿ ಅವ್ರು ಹೇಳಿದಾಗೆ ನಮ್ಮ ಜೊತೆನಲ್ಲಿ ಆ್ಯಕ್ಟ್ ಮಾಡಿದ್ರು. ಹೌದು ನೋಡಿ, ಏಯಿಂದನೇ ಸ್ಟಾರ್ಟ್ ಆಗಿದೆ ಅರವಿಂದ್ ಅಂತ. ಆ್ಯಂಡ್ ವಿಜಯ್ ಚೆಂಡೂರ್ ಅವರು, ಕಿನ್ನಲ್ ರಾಜು ಅವರು, ಎಂಟೈರ್ ಟೀಮು. ಹೌದು ಸರ್. ಸೊ ಹಾಗಾಗಿ ಎಲ್ಲರೂ ಸಹ ನಿಮ್ಮ ತಂದೆ ಇದ್ರ ಜೊತೆನಲ್ಲಿ, ತಾಯಿ ಜೊತೆನಲ್ಲಿ ಬಂದೆ ಸಿನಿಮಾ ನೋಡಿ. ಯಾಕಂದರೆ ಸಂಸ್ಕಾರ ಅನ್ನೋದು ನಮ್ಮಿಂದ ಶುರುವಾಗೋದು. ಇವತ್ತು ಒಂದು 100 ಕಿಲೋಮೀಟರ್ ದೂರ ಎಲ್ಲಾದರೂ ನಾನು ಜರ್ನಿ ಮಾಡ್ಬೇಕಂದ್ರೆ ನನ್ನ ತಂದೆ ತಾಯಿ ಕಾಲು ಮುಟ್ಟಿ ನಾನು ಆಶೀರ್ವಾದ ತೊಗೊಂಡು ಹೋಗ್ತೀವಿ. ಸೊ ನಮ್ಮ ಮಕ್ಕಳು ನೋಡಿ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ನಾವು ಅಂದ್ಕೊಂಡಿರ್ತೀವಿ ಮಕ್ಕಳು ನಮ್ಮನ್ನೇನು ಅಬ್ಸರ್ವ್ ಮಾಡಲ್ಲ ಅಂತ. ಅದೇನೇ ನನ್ನ ಮಕ್ಕಳಿಗೂ ಬಂದಿದೆ. ನಾವು ಯಾವತ್ತೂ ಸಹ ಈ ಅಜಿತ್ ತಾತನಿಗೆ ನಮಸ್ಕಾರ ಮಾಡೋ ಅಂತ ನಾವು ಯಾವತ್ತೂ ಹೇಳ್ಕೊಟ್ಟಿಲ್ಲ ಅವ್ರಿಗೆ. ಅದು ಹಂಗೆ ಬಂದ್ಬಿಟ್ಟು ನಾವು ನಮಸ್ಕಾರ ಮಾಡ್ತಿದ್ರೆ ಬಂದ್ಬಿಟ್ಟು ಅವ್ರು ಆಡಿಷನ್ಗೆ ಹೋಗ್ಬೇಕಾದ್ರು, ಇವತ್ತು ಶೂಟಿಂಗ್ ಹೋಗ್ಬೇಕಾದ್ರು ಬಂದು ನನಗೆ ನನ್ನ ಹೆಂಡತಿಗೆ ನಮಸ್ಕಾರ ಮಾಡ್ಬಿಟ್ಟು ಹೋಗ್ತಾರೆ. ಸೊ ಈ ರೀತಿಯಾದ ಸಾಕಷ್ಟು ವಿಷಯಗಳು ಸಿನಿಮಾದಲ್ಲಿದೆ, ಒಳ್ಳೆ ಕಂಟೆಂಟ್ ಇರೋಂಥ, ಸಂಸ್ಕಾರ ಇರೋಂಥ ವಿಷಯಗಳು. ಸೊ ಹಾಗಾಗಿ ಬನ್ನಿ, ಸಿನಿಮಾ ನೋಡಿ, ಸಿನಿಮಾವನ್ನು ಗೆಲ್ಲಿಸಿ, ಕನ್ನಡಕ್ಕಾಗಿ ನಾವೆಲ್ಲರೂ ಒಟ್ಟಾಗಿರೋಣ. ಜೈ ಕರ್ನಾಟಕ.